SIT ಕೊಟ್ಟಿದ್ದಾರೆ, ಎನ್ಕ್ವೈರಿ ಆಗ್ಲಿ ಅಂತ ಹೇಳುತ್ತೆ ವಿಚಾರವನ್ನು ಹೇಳಿದ್ದಾರೆ. ಇಲ್ಲ ಅಮೃತೆ ಸರ್, ಈಗ NIA ಅನ್ನೋ ಪ್ರಸ್ತಾಪ ಯಾಕೆ ಆಗ್ತಿದೆ ಅಂತಂದ್ರೆ ನಿನ್ನೆ ಆಚೆ ಬಂದ ಲಿಂಕ್ ಅಂದ್ರೆ ಆ ಕುಕ್ಕರ್ ಬ್ಲಾಸ್ಟ್ ಕೇಸ್ ಅಲ್ಲೂ ಕೂಡ ಟಾರ್ಗೆಟ್ ಧರ್ಮಸ್ಥಳವೂ ಆಗಿತ್ತು ಅನ್ನೋದು. ಅದ್ರ ಜೊತೆಗೆ PF ಬಂದ ಸರ್ ಅಪಚರಂಜನ್ ಸರ್ ಒಂದೇ ನಿಮಿಷ, PFI ರೀತಿಯ ಸಂಘಟನೆಗಳ ಕೈವಾಡ ಇರಬಹುದು ದೂರುದಾರನ ಹಿಂದೆ ಅನ್ನೋ ಅನುಮಾನ. ಇದು ನಿನ್ನೆ NIA ಇಂದ ಏನಾದರೂ ಆ ಪ್ರೆಸ್ ನೋಟ್ ಬಿಡುಗಡೆ ಆಗಿದ್ರೆ ಲಿಂಕ್ ಇದೆ ಅಂತ ಒಂದು ಹೇಳ್ಬೋದು. ಆಮೇಲೆ ಇನ್ನೊಂದು ದಾಖಲೆಗಳು ಕೊಡೋದ್ರ ಬಗ್ಗೆ ತಾವು ಹೇಳಿದ್ರಿ. ಇವತ್ತು ಬೆಳ್ತಂಗಡಿಲ್ಲ ಮತ್ತೆ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇವರು SIT ಅವರೊಂದು ಆಫೀಸ್ ಓಪನ್ ಮಾಡಿದ್ರು. ಯಾರು ಬೇಕಾದ್ರೂ ಅಲ್ಲಿ ಹೋಗಿ ಕೊಡ್ಬೋದು, ನಾನು ಕೊಡ್ಬೋದು. ಇದೇನು ಭಾಳ ನನ್ನ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಿರಲ್ಲ, ಹೋಗಿ ಕೊಡ್ರಿ ಓಪನ್ ಆಗಿ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡು ನನ್ನ ಹತ್ರ ಎಲ್ಲದೆ ನಮ್ಮ ಒಬ್ರು ರಾಜಕಾರಣಿ ಹೇಳ್ತಿರು ಮಾತೆತ್ತಿರಿ ವಿಧಾನಸೌಧದಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳೋಂಥವ್ರು ಇದ್ರು. ಆ ಪೆನ್ ಡ್ರೈವ್ ಇದ್ದರೆ ಎಲ್ಲೆಲ್ಲಿ ಹೋದ್ರು ಅದೇನೋ ಗೊತ್ತಿಲ್ಲ. ಬಟ್ ನಾನ್ ಕೇಳೋದು, ನಿಮಗೆ ದಾಖಲೆ ಇದ್ರೆ SIT ಕೊಡ್ರಿ, ಆದ್ರೆ ಅಪಪ್ರಚಾರ ಮಾಡಬೇಡಿ. ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ಎಲ್ಲೆ ಇದೆ, ಆ ಎಲ್ಲೆ ಮೀರಿ ಹೋದ್ರೆ ಯಾವ ಪರಿಣಾಮನ ಎದುರಿಸ್ತೀರಿ ಅಂತ ಹೇಳಿದ್ರೆ, ಈಗ ಸೆನ್ ಪೊಲೀಸ್ ಸ್ಟೇಷನ್ ರಮ್ಯಾ ಕೇಸಲ್ಲಿ ನೋಡಿದ್ದೀರಿ. ಇವತ್ತೆಲ್ಲವನ್ನೂ ಸಹ ನಾವು ತಗೊಳ್ಳೋಣ. ಯೂಟ್ಯೂಬರ್ಸ್ಗಳಿಗೆ ಒಂದು ಸೆನ್ಸಾರ್ ಇರಬೇಕು, ಒಂದು ಅವ್ರಿಗೆ ಲಗಾಮ್ ಇರಬೇಕು. ನಾನು ಏನು ಹೇಳ್ತೀನಿ ಅದೇ ವೇದವಾಕ್ಯ ಅಂತ ತಿಳ್ಕೊಳಕ್ಕಾಗಲ್ಲ. ಇವತ್ತು ನೀವೇನಂದ್ರೆ ಈ ಥರ ಮಾಧ್ಯಮಗಳು ಏನು TV ಚಾನಲ್ ಮಾಧ್ಯಮಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಈಗೊಂದು 3-4 ವರ್ಷದಲ್ಲಿ ಒಂದು ಮಾಧ್ಯಮದ ಇಡೀ ಆಫೀಸನ್ನೇ ಬಾಗ್ಲಾಕ್ಸಿದ್ರು. ಅವ ಎಲ್ಲದೇನು ನಿಮ್ಮ ಡಿಸ್ಕು ಎಲ್ಲ ತಗೊಂಡೋದ್ರು. 3-4 ತಿಂಗಳು 1 ವರ್ಷ ಅದ್ ಮಾಧ್ಯಮ ನಿತ್ಯ ಹೋಯ್ತು. ಆದ್ರೆ ಯೂಟ್ಯೂಬರ್ಗೆ ಎಲ್ಲಿ ಇಲ್ಲಿ ಕಡಿವಾಣ ಹಾಕೋದು ಯೂಟ್ಯೂಬರ್ನ ನಾವು ಹಾಕಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪ್ರಖರವಾಗಿ ಹೋಗ್ತಾ ಇರೋದು ಯೂಟ್ಯೂಬರ್. ಅವನೇನು ಹೇಳ್ತಾನೆ ಅದೇ ವೇದವಾಕ್ಯ. 1000 ಹಣ ಇದೆ ರೀ ಏನು ಹೇಳಿದ್ದೆ ಅದನ್ನ ಒಂಥರ ಇದು ಮಾಡಿ ಉತ್ಪ್ರೇಕ್ಷೆ ಮಾಡಿ ಹೇಳಿದಾಗ, ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ನಾನು ಒಂದು ಪಾರ್ಟ್ಲಿ ತೊಗೊಳ್ತೀನಿ. ಯಾರೋ ಅಪ್ಪಚುರಂಜನ್ ಹೇಳಿದ್ರು, ನಾಳೆ ದಿನ ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟಿರುವಂಥ ಎಲ್ಲ ಭಕ್ತರು ಎದ್ದು ನಿಂತರೆ ಏನಾಗುತ್ತೆ? ಹೌದಾ? ತಾಳ್ಮೆಗೆ ಒಂದು ಇತಿಮಿತಿ ಇರುತ್ತೆ. ಇವತ್ತು ನೀವು ಶಿವರಾತ್ರಿಗೆ ಏನು ಪಾದಯಾತ್ರೆ ಹೋಗೋರಿದ್ದಾರೆ, ಎಲ್ಲೆಲ್ಲಿಂದೆಲ್ಲ ಹೋಗ್ತಾರೆ. ಅಲ್ಲಿಯ ಧರ್ಮ ಕೇಂದ್ರದವರು ಇಲ್ಲ ಯಾರೇ ಆಗಲಿ ಹಿಂದುತ್ವದ ಬಗ್ಗೆ ನಾವೇನು ಕಾಂಟ್ರಾಕ್ಟ್ ಕೊಟ್ಟಿಲ್ಲ BJP ಅವರಿಗೆ ಹಿಂದುತ್ವನ. ಯಾವುದೋ ಒಂದು ಇನ್ನೊಬ್ಬರು ಒಂದು ಕರೆ ಕೊಡ್ತಾರೆ, ನೋಡ್ರಿ ಇಲ್ಲಿ ನಮ್ಮ ಶ್ರದ್ಧಾ ಕೇಂದ್ರದಲ್ಲಿ ತುಂಬ ಅಸಹ್ಯವಾಗಿ ಇದು ನಡೀತಾ ಇದೆ, ನೀವೆಲ್ಲ ಬಂದಲ್ಲಿ ಪ್ರತಿಭಟನೆ ಮಾಡಬೇಕು. ಇಡೀ ಕರ್ನಾಟಕದಿಂದ ಇರ್ಬೋದು, ಹೊರಗಡೆಯಿಂದ ಬಂದರೆ ನಿಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ? ಆಗ ಯೂಟ್ಯೂಬರ್ಗಳು ಎಲ್ಲೆಲ್ಲಿ ಹೋಗಿ ಕೂರ್ತಾರೆ? ನಮ್ಮ ಟಾರ್ಗೆಟ್ ಡೈರೆಕ್ಟಾಗಿ ಯೂಟ್ಯೂಬರೇ. ಹೌದು, ಎಸ್, ನಿನ್ನೆ ಆಗಿದ್ದೇನು ತಾಳ್ಮೆ ಇದು ಕಟ್ಟೆ ಒಡೆದು ಬಂತು. ಅಲ್ಲಿಯ ಲೋಕಲ್ಸ್ಗಳು ಮಾಡಿದ್ದು, ಅಲ್ಲೇನು ಹೊರಗಡೆಯಿಂದವರು ಮಾಡಿದ್ದಲ್ಲ. ಆ ಯೂಟ್ಯೂಬರ್ಗಳು ಎಲ್ಲಿಯವರು? ಅವರೆಲ್ಲ ರೆಡಿಯಾಗಿ ಹೊರಗಡೆಯಿಂದ ಬಂದು ಒಂದು ಇಂಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು. ಅದಕ್ಕೆ ಇಂಡೈರೆಕ್ಟ್ ಲಿಂಕು ಸೌಜನ್ಯ ಕೇಸು ಹೆಂಗಾರು. ಆಮೇಲೆ ಅವ್ರಿಗೆ ಸಿಗ್ಬೇಕಾಗಿ ತಲೆ ಬೋರ್ಡೆ ಆಗಲಿ ಬಾಡಿ ಆಗಲಿ ಹೆಣ್ಣುಮಗಳದೇ ಬೇಕು. ಅದು ಹೆಣ್ಣುಮಗಳು ಸಿಗೋವಲ್ಲಿ ಪಬ್ಲಿಕ್ಕಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಲಿ. ಸರಿ, 9 ದಿನ ಆಗಿದೆಯಲ್ರಿ, ಸರಿ, ಏನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀರಿ ನೀವು? ಹೇಳಿ. ಬಟ್ ತನಿಖೆ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳಿ, ಒಂದು ಅರ್ಥ ಮಾಡ್ಕೊಳ್ಳಿ. ಅಟ್ ಲೀಸ್ಟ್ ಯು ಹ್ಯಾವ್ ಟು ಗಿವ್ ಸಮ್. ನಾನೇನು ಕ್ಲೂ ಕೊಡಿ ಅಂತ ಹೇಳ್ತಾರಲ್ಲ, ಹಿಂಗ್ ತಗೊಳ್ಬೋದಾ? ಅಲ್ಲ ಇಷ್ಟೆಲ್ಲ ತಪ್ಪು ವಿಚಾರಗಳು ಅಥವಾ ಅಪಪ್ರಚಾರಗಳಾಗ್ತಿರೋ ಸಂದರ್ಭದಲ್ಲಿ ಇಫ್ SIT ಸೇ ಸಮಥಿಂಗ್ ಅಧಿಕೃತವಾಗಿರುತ್ತೆ, ಅಲ್ಲಿಗೆ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸೋದು ನಿಲ್ಲುತ್ತೆ ಅನ್ನೋ ಉದ್ದೇಶ ಇರಬಹುದು. ನೋಡ್ರಿ, ನಾವು ಮಾಡ್ತಾ ಇದೀವಿ. ಯಾವುದೋ ಯೂಟ್ಯೂಬರ್ಗಳು ಈ ತರ ಬಂದ್ರೆ ಅವ್ರನ್ನೆಲ್ಲ ಕ್ರಮ ತಗೋತೀವಿ. ಸರ್, ಮೀಡಿಯಾನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸರ್. ನಮಗೆ ಕಾಮೆಂಟ್ ಅಲ್ಲಿ ನಮ್ಮನ್ನ ಬೈಯೋದ್ ಬೇಡ, ನಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಂಥ ಸುದ್ದಿ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಹಾಗೆ ಪಾಕಿಸ್ತಾನದ ನಡುವೆ ನಡೀತಾ ಇದ್ದ ಸಂಘರ್ಷದಲ್ಲಿ ಆರ್ಮಿ ಆಪರೇಷನ್ ರಿಲೇಟೆಡ್ ಆಗಿ ಎಷ್ಟನ್ನ ಕವರ್ ಮಾಡಬಹುದು ಮಾಡಬಾರ್ದು ನಮಗೆ ನಿರ್ಬಂಧ ಇತ್ತು. SIT ವಿಚಾರದಲ್ಲಿ ಹಂಗ ಹೊರಡಿಸ್ಲಿ, ಇನ್ಕ್ಲೂಡಿಂಗ್ ಮೀಡಿಯಾ, ಇನ್ಕ್ಲೂಡಿಂಗ್ ಯೂಟ್ಯೂಬ್. ಏನ್ ಕಷ್ಟ ನಿಖೇತ್ ಅವರೇ? ಪರಿಪಾಲನೆ ಮಾಡ್ತೀವಿ ನಾವು, ಮಾಧ್ಯಮವಾಗಿ ನಾವು ಪಾಲನೆ ಮಾಡ್ತೀವಿ. ಅಗದಿದ್ದೆ ಸ್ಟಡಿ ಅಲ್ಲಿ ಎಷ್ಟು ಮೂಳೆ ಸಿಕ್ತು ಅಂತ ನೀವು ಪ್ರಶ್ನೆ ಹೇಳ್ಬೇಡಿ ಸ್ವಾಮಿ. ನಾನು ಕೇಳಿದ್ದೇನು ಅಂದ್ರೆ
SIT ಅವರು ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಯಾರು ಇದ್ರ ಬಗ್ಗೆ ತಪ್ಪು ಸಂದೇಶನ ಪಬ್ಲಿಕ್ ಕೊಡಬೇಡಿ. ವಿ ಆರ್ ನಾಟ್ ಆಸ್ಕಿಂಗ್ ಇಟ್ ಸರ್, ನಾವು ಅದನ್ನ ಕೇಳ್ತಾ ಇಲ್ಲ. ನಿಖೇತ್ ಅವರಿಗೆ ಪ್ರಶ್ನೆ SIT ಬೇಡ, ಸರ್ಕಾರದ ಪ್ರತಿನಿಧಿಗಳಿಗೂ ಕೂಡ ಈ ಆಪ್ಷನ್ ಇದೆ. ಸರ್ಕಾರದ ಪ್ರತಿನಿಧಿಗಳಿಗೂ ಈ ಆಪ್ಷನ್ ಇದೆ, ಗೃಹ ಸಚಿವರಿಗಿದೆ. ನೋಡಿ ನಿಖೇತ್ ನಿಮ್ಮ ಸರ್ಕಾರದಲ್ಲಿ ಸುಳ್ಳು ಸುದ್ದಿಗಾಗಿ ಒಂದು ಅದೇನೋ ಕಾನೂನು ತರ್ತೀವಿ ಅಂತ ಹೇಳಿ, ಹೌದು ಸರ್, ಮಿಸ್ಇನ್ಫಾರ್ಮೇಶನ್ ಬಿಲ್ ಮುಂದೆ ತರೋಣ ಬಂತು. ಇಲ್ಲ, ಆ ಕಾನೂನು ಮುಂದೆ ಬರುತ್ತೆ. ಮಿಸ್ಇನ್ಫಾರ್ಮೇಶನ್ ಬಿಲ್ ಖಂಡಿತವಾಗಿಯೂ ಇಂಥದ್ದೊಂದು ಬಿಲ್ಲಿನ ಅವಶ್ಯಕತೆ ಇದೆ. ಈ ಮಿಸ್ಇನ್ಫಾರ್ಮೇಶನ್ ಎಲ್ಲ ಅತಿ ಹೆಚ್ಚು ನೀವೇ ಸ್ಪ್ರೆಡ್ ಮಾಡಿದಿರಿ ಇಷ್ಟು ವರ್ಷ. ಅದಕ್ಕೆ ಅದನ್ನ ಕೌಂಟರ್ ಮಾಡೋದಕ್ಕಾಗಿ ಆದರೂ ಜನರಿಗೆ ಸತ್ಯವನ್ನು ತಿಳಿಸೋದಕ್ಕೋಸ್ಕರವಾಗಿ, ಜನರಿಗೆ ಫ್ಯಾಕ್ಟ್ ಅನ್ನು ಹೇಳೋದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಮಿಸ್ಇನ್ಫಾರ್ಮೇಶನ್ ಬಿಲ್ ಜಾರಿ ಆಗಬೇಕಾಗಿದೆ. ಅದು ಬಂದರೆ ಆಗೋಂಥ ಒಳ್ಳೇದೇನು ಅಂತಂದ್ರೆ, ಯೂಟ್ಯೂಬರ್ ಇರಬಹುದು ಅಥವಾ ಮಾಧ್ಯಮದವರೇ ಇರಬಹುದು, ಧರ್ಮಸ್ಥಳದ ಪರ ಇರಬಹುದು ಅಥವಾ ವಿರುದ್ಧ ಇರಬಹುದು, ಅಸತ್ಯವನ್ನ ಮತ್ತು ಸುಳ್ಳುಗಳನ್ನ ಪ್ರಚಾರ ಮಾಡ್ತಾ ಇದ್ರೆ ಇಮಿಡಿಯೇಟ್ಲಿ ಅವರಿಗೆ ಮೂಗ್ದಾರ ಹಾಕುವಂತ ಪ್ರಯತ್ನ ಆಗ್ತದೆ. ಆ ಕಾರಣಕ್ಕಾಗಿ ಆದ್ರೂ ಇಂಥ ಒಂದು ಮಿಸ್ಇನ್ಫಾರ್ಮೇಶನ್ ಬಿಲ್ ಜಾರಿ ಆಗಬೇಕು ಅನ್ನುವಂತ ವಿಚಾರ ನಮ್ಮ ಸರ್ಕಾರದಿದೆ. ನಿಮ್ಮ ಇದಕ್ಕೆ ಹೇಗಿದೆ ವೆಲ್ಕಮ್ ಮಾಡ್ತೀನಿ. ಯಾವ ಘಟನೆ ನಡೀತಿದೆ, ಘಟನೆ ಆದ್ಮೇಲೆ ಮಾಡ್ತೀರಿ. ಇವತ್ತು RCB 11 ಜನ ಸತ್ತ ಮೇಲೆ ಈಗ ಒಂದು ಬಿಲ್ ತಂದಿಟ್ಕೊಂಡಿದ್ದೀರಿ, ಈಗ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇಡ್ತಿದ್ದೀವಿ ಅಂತ. ಈಗ ಸುಳ್ಳು ಸುದ್ದಿದ್ದು 6-7 ತಿಂಗಳು ಇನ್ನೂ ಡೆಲಿವರಿ ಆಗಿಲ್ಲ, ಅದು ಈಗ ಅದನ್ನು ತರ್ತಿದೀವಿ. ಈಗ ಮಿಸ್ಇನ್ಫಾರ್ಮೇಶನ್ ಬಿಲ್ ಬರ್ಲಿಕ್ಕೆ ಕಾನೂನಾತ್ಮಕವಾಗಿ ಅದ್ರದ್ದೇ ಆದ ಸಮಯ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಧಿಕೃತವಾಗಿ ಸರ್ಕಾರದ ಪ್ರತಿನಿಧಿ ಯಾರಾದ್ರೂ ಬಂದು ಹಿಂಗೊಂದು ಲಂಗು ಲಗಾಮು ಅವಶ್ಯಕತೆ ಇದೆ. ಮೇಡಮ್, ನಾನು ಮಾಹಿತಿ ಹೇಳ್ತೀನಿ ಕೇಳಿ. ಕೋರ್ಟ್ ಅಂತ ಒಂದಿದೆ, ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ನಾವೊಂದು ವೇಳೆ ನಾಳೆ ಯಾವುದು ಯೂಟ್ಯೂಬ್ ಚಾನೆಲ್ಗಳು ಅಥವಾ ಟಿವಿ ಚಾನೆಲ್ಗಳು ಇದ್ರ ಬಗ್ಗೆ ನ್ಯೂಸ್ ಮಾಡಕೂಡ್ದು ಅಂತ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂತ ಇಟ್ಕೊಳ್ಳಿ. ಬೆಳಗ್ಗೆಗೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ನಮಗೆ ಚಿಮಾರಿ ಹಾಕುತ್ತೆ. ಸ್ವಲ್ಪ ಇದನ್ನ ಲಿಂಕ್ ಮಾಡೋಣ ನೋಡಿ. ಈಗ ನಾವು ಇಡೀ ಎಲ್ಲ ಸಮಾಜದ ಚಟುವಟಿಕೆಗಲ್ಲ, ಈ ಪರ್ಟಿಕ್ಯುಲರ್ ಆಗಿ SIT ಪ್ರಕರಣದ ತನಿಖೆ ಇಟ್ಕೊಂಡೆ ನಾವು ಹೇಳೋದಾದ್ರೆ, ಸರ್ಕಾರ ಅಲ್ಲ, ಸರ್ಕಾರ ಆ ಕೆಲಸ ಮಾಡಕ್ಕೆ ಹೋಗಬಾರ್ದು. SIT ಪೊಲೀಸಿಗೆ ಸ್ವತಂತ್ರವಾಗಿ ಬಿಟ್ಟಿದ್ದೀವಿ, ಸ್ವತಂತ್ರವಾಗಿ ಇರಬೇಕು. ಅವರು SITನವರು ನಾಳೆ ಅಥವಾ ಬೇಕಾದ ಒಂದು ಸುತ್ತೋಲೆ ಹೊರಡಿಸ್ಬೇಕು. ಏನು, ಈ ಪ್ರಕರಣದ ತನಿಖೆಯ ಕುರಿತಂತೆ ಯಾರು ಕೂಡ ಸುಳ್ಳು ಸುದ್ದಿಗಳನ್ನು ಹರಡಿಸಬಾರ್ದು, ಪ್ರಚೋದನೆಯನ್ನು ಮಾಡಬಾರ್ದು, ಅನಗತ್ಯವಾಗಿ ಈ ಪ್ರಕರಣವನ್ನು ದಿಕ್ ತಪ್ಪಿಸುವಂತ ಯಾವುದೇ ಮಾಡಬಾರ್ದು. ನಿಮ್ಮ ಬಳಿ ಏನಾದರೂ ದಾಖಲೆ ಮಾಹಿತಿಗಳಿದ್ರೆ ನೇರವಾಗಿ ನಮ್ಮ ಕಚೇರಿಗೆ ಬಂದು ಅದನ್ನು ಒದಗಿಸಬೇಕು. ಆ ರೀತಿಯಲ್ಲಿ ಸುಳ್ಳು ದಾಖಲೆ ಏನಾದರೂ ಸುಳ್ಳು ಸುದ್ದಿನ ಹರಡುವಂತ ಯಾರಾದರೂ ಕಂಡು ಬಂದ್ರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಂತ ಒಂದು ಸುತ್ತೋಲೆಯನ್ನು SITನವರು ಹೊರಡಿಸುವಂತ ಅಗತ್ಯ ಇದೆ. ಅದನ್ನ ಸಂಬಂಧಪಟ್ಟಂತ ಪೊಲೀಸರ ಆಫೀಸರು ಗಮನ ಕೊಡಬೇಕು, ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಮಾಡಲಿ. ಇದು ಸರ್ಕಾರ ಮಾಡಬೇಕಾಗಿಲ್ಲ, ಯಾಕಂದ್ರೆ ಸರ್ಕಾರ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದೆ, ಪೊಲೀಸರು ಮಾಡಬೇಕಿದೆ. ತನಿಖೆ ಇವತ್ತಿನ ಚರ್ಚೆಗೆ ಸಮಯ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಒಂದು ಮಾತು ಹೇಳಿದ್ರಿ ಮೇಡಮ್, ನೀವು 7 ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ಇಟ್ಟಿದ್ರಿ. 7 ಪ್ರಶ್ನೆಗಳಲ್ಲಿ ಇಲ್ಲಿ ದೂರುದಾರ ಅಥವಾ ಆರೋಪಿ ಯಾರು ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಾಗಿಲ್ಲ. ಯಾಕಂದ್ರೆ ಇದು ಗೌಪ್ಯವಾಗಿ ತನಿಖೆ ನಡಿಬೇಕು ಅಂತಂದೇಳಿ SIT ಅದನ್ನ ಆ ಗೌಪ್ಯತೆ ಕಾಪಾಡ್ಕೊಳ್ತಾ ಇದೆ. ಅದು ಇವತ್ತಿನ ಕಾಲಕ್ಕೆ ಅದು ಅಗತ್ಯ ಇದೆ. ಯಾರೋ ಹೇಳ್ತಾರೆ ಅವನು ಅಲ್ಲಿರ್ತಾನಂತೆ ಇಲ್ಲಿರ್ತಾನೆ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಗಾಳಿ ಸುದ್ದಿಗಳನ್ನ ಕೆಲವರು ಪ್ಲಾಂಟ್ ಮಾಡ್ತಾ ಇದ್ದಾರೆ. ಈಗಲೂ ನಾನು ವಿಶ್ವಾಸ ಇಡ್ತೀನಿ SITನವರು ಪಾರದರ್ಶಕ ತನಿಖೆ ಮಾಡ್ತಾರೆ. ಒಂದು ಯಾರೋ ನಿರಪರಾಧಿಗಳಿಗೆ ಅಪರಾಧಿ ಅಂತಂದೇಳಿ ಪಟ್ಟ ಕಟ್ಟೋದಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ಅಲ್ಲಿ ಮೂಳೆ ಇದೆಯೋ ಬುರುಡೆ ಇದೆಯೋ ಏನದು ಸತ್ಯ ಗೊತ್ತಾಗಲಿ. ಒಂದು ಏನಂದ್ರೆ ಕೊನೆಗೆ ಹೇಳೋದು ನಾನು, ಧರ್ಮಸ್ಥಳ ಅಥವಾ ಉಜಿರೆ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಅಥವಾ ರಾಜ್ಯದ ಯಾವುದೇ ಮೂಲೆಯಲ್ಲಿ ಎಲ್ಲಿ ಏನ್ರಿ ಹೆಣಗಳನ್ನು ಹೂತಾಕ್ಬಿಟ್ಟಿದ್ದಾರೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಮುಂದೆ ಏನಾದರೂ ನಿಜ ಅಂತ ನೆನೆಸ್ಬಿಟ್ರೆ ಗಾಬರಿ ಆಗುತ್ತೆ. ಅದು ಸುಳ್ಳು, ಅದು ನಡೆದಿಲ್ಲ. ನಡೆದಿದ್ರೆ ಇಂಥವ್ರು ತಪ್ಪು ಮಾಡಿದ್ದಾರೆ, ಇಂಥವ್ರು ಮೋಸ ಮಾಡಿದ್ದಾರೆ, ಅವನು ಧರ್ಮಾಧಿಕಾರಿ ಆಗಿರಲಿ, ಅವ್ನು ರಾಷ್ಟ್ರಪತಿ ಆಗಿರಲಿ, ಅವ್ನು ಶಿಕ್ಷೆ ಕೊಡೋ ಕೆಲಸವನ್ನ SIT ಮಾಡಬೇಕು. SIT ಜೊತೆಗೆ ನಾಡಿನ ಜನ ನಿಲ್ಲಬೇಕು. ಅದು ಬರೀ ತಿಮ್ರೋಡಿ ಜವಾಬ್ದಾರಿ, ಮಟ್ಟಣ್ಣನ ಜವಾಬ್ದಾರಿ, ಅನನ್ಯ ಭಟ್ ಫ್ಯಾಮಿಲಿ ಜವಾಬ್ದಾರಿ ಅಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ. ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು, ಅಪರಾಧಿಗಳಿಗೆ ಪತ್ತೆ ಹಚ್ಚಿ ಶಿಕ್ಷೆ ಆಗಬೇಕು. ಪ್ರತಿದಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಶುರುವಲ್ಲೂ ಕೊನೆಯಲ್ಲೂ ಒಂದ್ ರೀತಿ ರೊಟೀನ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು, ಇಲ್ಲಿ ನಾವು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಆದ್ರೆ ಬ್ಯಾಟಲ್ ಆಫ್ ನರೇಟಿವ್ಸ್ ಅಲ್ಲಿ ಎರಡೂ ಕಡೆಯ ವಾದವನ್ನ ಜನರ ಮುಂದಿಟ್ಟು ಅದನ್ನ ಎಕ್ಸ್ಪರ್ಟ್ಗಳ ಕೈಯಲ್ಲಿ ತರ್ಕ ಮಾಡಿಸಿ ಯಾವ್ದ್ರಲ್ಲಿ ಸತ್ಯ ಇದೆ, ಯಾವ್ದ್ರಲ್ಲಿ